ನಮ್ಮಮ್ಮ ಬಂದು ಟ್ಯಾಬ್ಲೆಟ್ಸ್ ತಗೊಂಡ್ರು. ಮಗು ಬೀಳೋ ಟ್ಯಾಬ್ಲೆಟ್ಸ್ ತಗೋತಾರಲ್ಲ, ಗಟ್ಟಿ ಪಿಂಡ ಅಂತ ಹೇಳ್ತಾರಲ್ಲ. ಧೂಳ್ ನೋಡಿ ಇಲ್ಲಿ ಏನ್ರಿ ಇದು, ನಮ್ಮಿಬ್ರ ನೋಡ್ರಿ. ಓಹೋ ಗೈಸ್ ನೋಡಿ ಗೈಸ್, ಇದು ನಮ್ ಎಂಗೇಜ್ಮೆಂಟ್ ಪಿಕ್ಕು. ಹೇಳಿದ್ರೆ ಜಗಳ, ಹೇಳಿಲ್ಲ ಅಂದ್ರೆ ಬೇಜಾರು. ನೋಡ್ರಿ ಲಡ್ಡು ಗೈಸ್, ಲಡ್ಡುದು ಹೊಸ ನೋಡಿ ಗೈಸ್. ಕರ್ಟು ಅವಾಗೆಲ್ಲ ಇಂದ ಬಟ್ಟೆ ಹಾಕೊಂಡವಳು, ಇವಾಗ ತಂಗಿದು ಅನ್ಕೊಂಡಿ ಇವಳು ತಗೋಬಿಟ್ಟು ಇಷ್ಟೊಟ್ಟು ಮಾಡ್ಬಿಟ್ಟವಳೆ. ನಮ್ ಡ್ಯಾಡಿ ಪ್ಲೇಸ್ ಮಾಡ್ಬಿಟ್ಟವಳೆ ಇತ್ತು ಗೈಸ್. ಅವಾಗೆಲ್ಲ ನಾವು ನಿಜವಾಗ್ಲೂ ಮದ್ವೆಕ್ಕಿಂತ ಮುಂಚೆ ಎಲ್ಲ ಬರೀ ಇಂಥ ಸ್ಕರ್ಟೇನೆ, ಸ್ವಲ್ಪ ಕಾಲ್ ಕಾಣಿಸ್ಬೇಕು, ಸ್ವಲ್ಪ ಹೊಟ್ಟೆ ಕಾಣಿಸ್ಬೇಕು ಅಂತ ಬರೀ ಶಾರ್ಟ್ಸ್ ಬಟ್ಟೆ ಹಾಕೋತಾ ಇದ್ವಿ. ಮದ್ವೆ ತನಕ ಬರೋ ನಮ್ಮ ಅಪ್ಪ ಅಮ್ಮ, ಮದ್ವೆ ಆದ್ಮೇಲೆ ನಂದು ಖರ್ಚು ನಂದು, ನಮ್ ಖರ್ಚು ನಮ್ದು ಅಲ್ವೇ ತಾನೆ ನಂದು. ಇದು ನೋಡಿ ಗೈಸ್, ಇದು ಒಂದು ಅಗಸ್ತ್ಯ ಹಂಗ್ ಮಾಡ್ಬಾರ್ದಮ್ಮ. ಅವಳಿಗಿಂತ ಜಾಸ್ತಿ ಭಾರ ಇದೆ ಇದು. ಅವಳದು ವೇಟ್ ಎಷ್ಟಿದೆ ಗೊತ್ತಾ ಇದು? ಚೆನ್ನಾಗಿದೆ ಅಲ್ವಾ? ಆಂಟಿ ತರನೇ ಕಾಣ್ತಾ ಇದೆಯಾ? ಆಂಟಿನೇ ಇಲ್ಲ, ಆಂಟಿ ತರ ಆಂಟಿನೇ. ನಾನು ಮೇಕಪ್ ಮಾಡಿದ್ರೆ ಹೆಂಗಿದೆ? ಮೊನ್ನೆ ತಾನೇ ಸ್ವಲ್ಪ ಇವಾಗ ಈ ಬಟ್ಟೆ ಹಾಕೊಂಡಿದೀನಲ್ಲ, ಇದು ಬಂದು ನಾನು ಮದ್ವೆ ಆಗದಾಗ ತಗೊಂಡಿದ್ದು. 3 ವರ್ಷದ ಮೇಲೆ ಆಯ್ತು ಈ ಬಟ್ಟೆ ತಗೊಂಡು. ನೋಡು, ಐ ಆಮ್ ಜಸ್ಟ್ ಶೋಯಿಂಗ್ ದ ವರ್ಲ್ಡ್. ಜನಕ್ಕೆ ತೋರಿಸ್ಬೇಕು ನಿನ್ನ ನಿಜವಾದ ಸ್ವರೂಪನ ತೋರಿಸ್ಬೇಕು ನಾನು. ಫ್ರೆಂಡ್ಸ್ ಏನ್ ಗೊತ್ತಾ, ಸುಮಾರು ಜನ ಕೇಳಿದಿರ ಓಕೆನಾ, ನನ್ನ ಈ ಕಣ್ಣು ಯಾಕೆ ಕಿಸ್ಕೊಳ್ತಿದೆ ಅಂತ. ನಾನು ಆಕ್ಚುಲಿ ಸ್ಟಾರ್ಟಿಂಗ್ ತುಂಬಾನೇ ನಂಗೆ ಇಷ್ಟ ಆಗ್ತಿರಲಿಲ್ಲ, ಥೂ ನನ್ ಕಣ್ಣು ಹಿಂಗಿದ್ಯಲ್ಲ ಅಂತ ತುಂಬಾ ನನ್ಗೆ ಒಂಥರ ಎಂಬ್ಯಾರಿಸ್ ಆಗೋದು. ಇವಾಗ ಅದು ರಿಯಲಿ ಡೋಂಟ್ ಕೇರ್. ಬಟ್ ಇದು ಹಿಂದೆ ಸ್ಟೋರಿ ಏನಪ್ಪಾ ಅಂತಂದ್ರೆ, ನಮ್ಮಮ್ಮ ನನಗೆ ಪ್ರೆಗ್ನೆಂಟ್ ಇದ್ದಾಗಲ್ಲ, ಅವಾಗ ಅದೇ ಕೇಳ್ತಾರಲ್ಲ ಐನೋರ್ಗೆಲ್ಲ, ಸ್ವಾಮೀಜಿಗೆಲ್ಲ ಕೇಳ್ತಾರಲ್ಲ, ಅವಾಗ ಅವ್ರು ಏನಂದ್ರು ಅಂತ ಅಂದ್ರೆ, ಗಂಡ ಆಗ್ಬಿಟ್ರೆ ನಮ್ಮ ಅಪ್ಪಂಗೆ ಒಳ್ಳೇದಲ್ಲ, ಅಂದ್ರೆ ಸ್ವಲ್ಪ ದೋಷ ಇಲ್ಲ, ಅದೇನೋ ಲೈಫ್ ಸ್ಪ್ಯಾನ್ ಅಷ್ಟಿರಲ್ಲ. ನಾನ್ ಗಂಡ ಆದ್ರೆ, ನಾನ್ ಹೆಣ್ಣ ಆದ್ರೆ ನೀವು ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಹಂಗಂತ ಒಬ್ರು ಸ್ವಾಮೀಜಿ ಆ ಸಂಬಂಧದಲ್ಲಿ ಅಂದ್ರು. ನಮ್ಮ ಅಮ್ಮಂಗ್ ಸಿಕ್ಕಾಪಟ್ಟೆ ಭಯ ಆಯ್ತು. ಅದರಲ್ಲೂ ನಾನು ತುಂಬಾ ದಪ್ಪ ಹಿಂಗಿದ್ನಂತೆ, ಅದೇ ಹೊಟ್ಟೆ ನಮ್ಮ ಅಮ್ಮಂಗೆ ಇಷ್ಟು ದಪ್ಪ ಇತ್ತಂತೆ. ಏನಮ್ಮ ಆಕ್ಚುಲಿ ಟ್ವಿನ್ಸ್ ಅಂತ ಗೊತ್ತಾನೆ. ಲಕ್ಷ್ಮಿ ಏನ್ ಗೊತ್ತಾ, ಇನ್ನೊಂದು ಟ್ವಿನ್ ತಿನ್ಕೊಂಡ್ಬಿಟ್ಟವಳು. ಇಲ್ಲ, ಅವಾಗ ಸ್ಕ್ಯಾನಿಂಗ್ ಏನು ಇರ್ಲಿಲ್ಲ ಗೈಸ್. ಎನಿವೇಸ್, ಸೊ ನಾನು ಏನ್ ಹೇಳ್ತಿದ್ದೆ ಅಂತ ಅಂದ್ರೆ, ನನ್ ಗಂಡ ಆದ್ರೆ ಡ್ಯಾಡಿಗೆ ಪ್ರಾಬ್ಲಮ್ ಇರುತ್ತೆ, ನಾನು ಹೆಣ್ಣಾದ್ರೆ ಒಳ್ಳೇದು ಅಂತ ಹೇಳಿದ್ರು ಸ್ವಾಮೀಜಿ ಅವರು. ಆಮೇಲೆ ಅದೇ ಅವಾಗ ಸ್ಕ್ಯಾನಿಂಗ್ ಎಲ್ಲ ಇತ್ತು ಅಲ್ಲೂ ಗೊತ್ತಿಲ್ಲ, ಬಟ್ ನಮ್ಮಮ್ಮ ಸ್ಕ್ಯಾನಿಂಗ್ ಎಲ್ಲ ಮಾಡ್ಸಿರ್ಲಿಲ್ಲ. ಮಗು ಹೇಗಿದೆ, ಬೆಳವಣಿಗೆ ಹೇಗಿದೆ, ಬಿಕಾಸ್ ಅವಾಗ ತುಂಬಾ ಬಡಿಸ್ತಾರ, ತುಂಬಾ ಕಷ್ಟ ನಮ್ಮ ಅಮ್ಮಂಗೆ, ಸರಿ ಹೆವಿ ಕಷ್ಟ. ಲಿಟ್ರಲಿ ಪ್ರೆಗ್ನೆಂಟ್ ಇದ್ರು ಊಟ ಮಾಡಕ್ಕೂ ಅದ್ರ ದುಡ್ಡು ಇರ್ತಿರ್ಲಿಲ್ಲ, ಅಷ್ಟೊಂದು ಕಷ್ಟ ಅಂತೆ. ಊಟ ಮಾಡಿದ್ರೆ ತಪ್ಪ ಆಯ್ತಾ ನೀನು? ಅವಾಗ ಇಲ್ಲಿ ಹೊಟ್ಟೆ ನೋಡಿ, ತುಂಬಾ ಹೊಟ್ಟೆ ಇತ್ತಲ್ಲ, ವಾಶ್ರೂಮ್ ಹೋಗು ಅಷ್ಟೊಂದು ಕಷ್ಟ ಆಗುತ್ತೆ. ಅಮ್ಮ ಹೇಳ್ತಿದ್ರು, ಬಿಡಿಸಿ ಹೇಳ್ತಿದ್ರು, ವಾಶ್ರೂಮ್ ಹೋಗು ಅಂಕಲ್ ಆಗ್ತಿರ್ಲಿಲ್ಲ, ನಾನು ಅಷ್ಟು ದಪ್ಪ ಇರ್ತಿದ್ದೆ ಅಂತ, ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಂತ. ಅವಾಗಿಂದಾನೆ ಕಷ್ಟ ಕೊಡ್ತಾ ಇದ್ಯಾ. ಅವಾಗ ಇವರೆಲ್ಲ ಏನ್ ಅನ್ಕೊಂಡ್ರೆ, ಅದೇ ಅಕ್ಕಪಕ್ಕ ಮನೆಯವರು ಎಲ್ಲ ನಮ್ಮ ಅಮ್ಮ ಎಲ್ಲ ಅಷ್ಟೊಂದು ದಪ್ಪ ಹೊಟ್ಟೆ ಇದೆಯಲ್ಲ, ಪಕ್ಕ ಇದು ಅವಳಿ ಜೋಡಿನೇ, ಟ್ವಿನ್ಸೆ ಅಂತಾನೆ ಅಂತಿದ್ರು. ಅದಕ್ಕೆ ನಾವ್ ಅಮ್ಮ ಸರಿ ಆಯ್ತು ಬೇಡ ಬಿಡು ಅಂತ ಟ್ಯಾಬ್ಲೆಟ್ಸ್ ತಗೊಂಡ್ರು. ಅಂದ್ರೆ ಟ್ಯಾಬ್ಲೆಟ್ಸ್ ಅಷ್ಟೊಂದು ಹೊಟ್ಟೆ ದಪ್ಪ ಇರ್ಬೇಕಾದ್ರೆ ತಗೊಂಡಿರ್ಲಿಲ್ಲ. ಏನೋ 500 ಅಂದ್ರಲ್ಲ, ನನ್ ಗಂಡ ಆದ್ರೆ ದೋಷ ಅಂದ್ರೆ ಪ್ರಾಬ್ಲಮ್ ಡ್ಯಾಡಿಗೆ ಅಂತ ಸ್ಟಾರ್ಟಿಂಗ್ ಅವಾಗೇ ನಮ್ಮಮ್ಮ ಬಂದು ಟ್ಯಾಬ್ಲೆಟ್ಸ್ ತಗೊಂಡ್ರು. ಮಗು ಬೀಳೋ ಟ್ಯಾಬ್ಲೆಟ್ಸ್ ತಗೋತಾರಲ್ಲ, ಆತರ ಟ್ಯಾಬ್ಲೆಟ್ಸ್ ತಗೊಂಡ್ರು. ಗಟ್ಟಿ ಪಿಂಡ ಅಂತ ಹೇಳ್ತಾರಲ್ಲ, ಆತರ ಗೈಸ್. ಅದೇ ನನ್ ಕಷ್ಟ ಕೊಡ್ಬೇಕಾಯ್ತಲ್ಲ, ನನ್ ಕಷ್ಟ ಕೊಡಕ್ಕೆ ಉಳ್ಕೊಂಡಿರೋದು. ನಾನು ಬೀಳಕ್ ಅಂದ್ರೆ ನಾನು ಏನು ನನ್ಗೆ ಆಗಿಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ಕೆ ಮಗು ಹೋಗ್ಲಿ ಅಂತ ಟ್ಯಾಬ್ಲೆಟ್ಸ್ ತಗೊಂಡ್ರು, ಬಟ್ ಅದು ವರ್ಕ್ ಆಗಿಲ್ಲ. ಸೊ ಅದು ಬಂದು ನನ್ನ ಕಣ್ಣಿಗೆ ಎಫೆಕ್ಟ್ ಆಗಿರೋದು, ಸ್ವಲ್ಪ ಬ್ರೈನ್ಗೆ ಎಫೆಕ್ಟ್ ಆಗಿದೆ. ಅದಕ್ಕೆ ಒಂದ್ ಸ್ವಲ್ಪ ಅರ್ಧಂಬರ್ಧ ಬ್ರೈನು. ಓಕೆನಾ? ಇಷ್ಟೊಂದು ಮುಂಚೆ ಗೊತ್ತಿಲ್ಲ ನನಗೆ. ಏನಂತ ಈ ಸ್ಟೋರಿ ಎಲ್ಲ ಗೊತ್ತಿರ್ಲಿಲ್ಲ. ಆ ಟ್ಯಾಬ್ಲೆಟ್ ಗೊತ್ತಿತ್ತು, ಮದುವೆ ಮುಂಚೆ ಗೊತ್ತಿರ್ಲಿಲ್ಲ. ಮದುವೆ ಚೌಡ್ರಿ ಓಡೋಗ್ತಾ ಇತ್ತು. ಏನ ಹಾಕ ಕಚ ಕಚ ಕಚ್ 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 ಹಾಕು 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 ಹಾಕು. ಅಯ್ಯಪ್ಪ, ರೆಡಿ? ಇವಾಗ ಹೋಗಿ ನಂದು ಹೆಲ್ಪ್ ಮಾಡಿ ಎಲ್ಲ ಮಾಡ್ಸಿದ್ ನಾನೇ. ಅವಾಗ ರೆಕಾರ್ಡ್ ಮಾಡ್ಬೇಡ. ಏನು ಈ ಹೊಟ್ಟೆ ಹಸಿತೈತೆ. ನೀವೇನ್ ಬೆಳಗ್ಗೆ ತಿಂಡಿ ತಿಂದ್ರಿ? ನಾನ್ ತಿಂದ್ರು ಅಂತ ಯಾರನ್ನ ಕೇಳಿದ್ರ? ತಿನ್ಬೇಕ? ಎಲ್ ತಿಂದೆ? ಅದ್ ತಿಂತಿದ್ದಲ್ಲ ಕುತ್ಕೊಂಡಿ. ಲಡ್ಡುದು ಅರ್ಧ ದೋಸೆ ಬಿಟ್ಟಿರೋದು. ಏ ಏನೇ ಯಾಕೆ ಕಿರಿಸ್ತಿದ್ಯಾ? ಯಾವ ಬಟ್ಟೆ?
ನಂದು ನಾನು ನಿಂಗೆ ಏನ್ ಹೇಳಿದೆ ಗೊತ್ತಾ, ಮಡ್ಚಿರೋ ಬಟ್ಟೆನ ತಗೊಂಡ್ ಮಡ್ಚ್ಬಿಡ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ. ಬಟ್ಟೆಗಳು ಇಲ್ಲಿ ನಂದು ನೀನ್ ಅವೆಲ್ಲ ಮಡ್ಚಿರೋದು 10 ನಿಮಿಷಕ್ಕೂ ಬರಲ್ಲ. ಬಂದ್ ರೂಮ್ ನೋಡು ಬಾ ಹೆಂಗಾಗೈತೆ ಅಂತ. ನಾನು ಕೊಡಲ್ಲ, ನಂದು ನನ್ಗೆ ಯಾವ ಬಟ್ಟೆನೂ ಕೊಡಲ್ಲ. ನಾನು ತುಂಬಾ ಬಟ್ಟೆ ಡಿಸ್ಕಾರ್ಡ್ ಮಾಡ್ಬೇಕಣೆ ಈ ವರ್ಷ ಎಲ್ಲ. ಬರೀ ಚೆನ್ನಾಗಿರೋ ಬಟ್ಟೆ ಮಾಡ್ತೀನಿ. ಇದು ನೋಡಿಲಿ, ಡ್ಯಾಡಿ ಸೈಜ್ ಆಗೈತಿದ್ದು. ಅದು ಅರ್ಜೆಂಟ್ ಬಟ್ಟೆ, ಅದು ಏನಾದ್ರು ಬಟ್ಟೆ ಇಲ್ಲ ಅಂದ್ರೆ ಆ ಬಟ್ಟೆ ಹಾಕೋಬೇಕು. ಇದು ನೋಡಿ ಏನೇನು ಇಟ್ಕೊಂಡಿದ್ದಾಳೆ ನಮ್ಮ ಅಕ್ಕ ತೋರಿಸ್ತೀನಿ. ಈ ಬಟ್ಟೆ ಹರ್ದೇ ಹೋಗೈತೆ. ಈ ಪ್ಯಾಂಟು ಪ್ಯಾಂಟ್ ಎಲ್ಲ ಇಟ್ಕೊಂಡಿದ್ದಾಳೆ ಇವಳು. ಏನ್ ಇಟ್ಕೊಂಡಿದ್ದಾಳೆ ನನ್ಗೆ ಅರ್ಥನೇ ಆಯ್ತಲ್ಲ. ಈ ಪ್ಯಾಂಟ್ ನೋಡಿ, ಇದೆಲ್ಲ ನಮ್ ಡ್ಯಾಡಿಗ್ ಆಗುತ್ತೆ. ನಂದು ನಾನು ಆಫೀಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡ್ ಮಡಗು. ನಂದು ಇದೆಲ್ಲ ಇಡು ನೀನು. ನಾನೆಲ್ಲ ಇಡ್ತಿದ್ದ ಮಡಿಸ್ಬೇಕು. ನಂದು ನಾನು ಇದು ಒಂದ್ಸತಿನೂ ಹಾಕೊಂಡೇ ಇಲ್ಲ. ವೈಟ್ ಬಟ್ಟೆ ತೋರ್ಸೋದ್ರಿಂದ ಬಟ್ಟೆ ಆಲ್ರೆಡಿ ಅರ್ಧೋಯ್ತು ಕಣೆ. ಹೊಸ ಬಟ್ಟೆ ಅದು. ಇದಾ ಹೊಲಿಗೆ ಬಿಚ್ಚೋಯ್ತು. ನೋಡಲಿ, ಅಲ್ಲಿ ನೋಡಿ, ಅಲ್ಲಿ ಬಿಡು. ಇದು ಹೊಲಿಗೆ ತೋರ್ಸೋದು ಹೊಸ ಬಟ್ಟೆ ಫ್ರೆಂಡ್ಸ್. ಅದಕ್ಕೆ ನಾನು ಹೇಳೋದು 500 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ. ನಾನಂತೂ ನಿಜವಾಗ್ಲೂ ಯಾವತ್ತೂ ಅಷ್ಟೇ ಈ ತರ ಎಲ್ಲ ಖರೀದಿನೇ ಮಾಡಲ್ಲ ನಾನು. ಆ ಚಿಕ್ಕಪೇಟೆ ಎಷ್ಟು 400 rupees ಏನೋ ಬಟ್ಟೆ. ನಾನು ಎಷ್ಟೇ ಇರಲಿ ಆ ತರ ಬಟ್ಟೆನೇ ಖರೀದಿ ಮಾಡಿ. ಓಕೆ ಗೈಸ್, ಆ ರೂಮ್ ಬಂದು ಎಲ್ಲ ಕೆಲಸನೂ ಆಯ್ತು. ಇವಾಗ ನಾವು ನಮ್ಮ ರೂಮ್ ಮಾಡ್ತಾ ಇದೀವಿ. ಅಂಡ್ ಆ ರೂಮಲ್ಲಿ ನಂದು ನನ್ನ ಜೊತೆ ಕರೆಕ್ಟ್ ಆಗಿ ಎಲ್ಲಾ ಕೆಲಸ ಮಾಡಿಸ್ಕೊಂಡು ಇವಾಗ ಈ ರೂಮಲ್ಲಿ ನಾನು ಒಬ್ಳೆ ಮಾಡ್ತಿರೋದು ನೋಡಿ. ನಂಗೆ ಗೊತ್ತು ಹಿಂಗೇನೆ ಆಗೋದು ಅಂತ, ಬಟ್ ಏನು ಮಾಡಕ್ಕಾಗಲ್ಲ. ಹೇಳಿದ್ರೆ ಜಗಳ, ಹೇಳಿಲ್ಲ ಅಂದ್ರೆ ಬೇಜಾರು. ಸರಿ ಬನ್ರಿ ಬೇಗ ರೀ. ಇಲ್ಲಿ ಈ ಒಂದ್ ದೊಡ್ಡ ಬಾಕ್ಸ್ ಇದೆಯಲ್ಲ ಕಾರ್ಟನ್ದು, ಇದು ಎತ್ತಿಡು. ಇವೆಲ್ಲ ಡಿಕ್ಲಟರ್ ಮಾಡೋದೇನ. ಇದನ್ನ ಇಲ್ಲಿಡ್ಬೇಕು. ಇಲ್ಲಿ ಖಾಲಿ ಜಾಗ ಇದೆ, ಅಲ್ಲಿಡ್ಬೇಕು. ಬನ್ನಿ. ಏನು? ಯಾರು ಕಳ್ಳ? ಮಮ್ಮಿ ಕಳ್ಳಣ್ಣ? ಮೋಮೋ ಕಳ್ಳನ? ಮೋಮೋ ಯಾರು? ಸಂಬಳ ಯಾಕೋ ಲಡ್ಡು ತಳ್ತೀಯಾ? ಆಗುತ್ತೆ ರೀ. ಧೂಳ್ ನೋಡಿ ಇಲ್ಲಿ. ಏನ್ರಿ ಇದು? ನಮ್ಮಿಬ್ರ ನೋಡ್ರಿ. ಓಹೋ ಗೈಸ್ ನೋಡಿ ಗೈಸ್, ಇದು ನಮ್ಮ ಎಂಗೇಜ್ಮೆಂಟ್ ಪಿಕ್ಕು. ಎಲ್ಲ ಹಾಕಿದ್ದಾರೆ. ನನ್ ಗಂಡ ಅವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ರು ನೋಡಿ. ನಾನು ಇಷ್ಟು ಮುದ್ದಾಗ ಗೊಂಬೆ ತರ ಇದ್ದೀನಿ. ಹಿಂದೆ ಬರ್ಕೆ ಗುಡ್ಸ್ಕೊತೀನಿ. ಹಿಂದೆ ಧೂಳಿದೆ. ನೋಡಿ ಹೆಂಗ್ ಕ್ಲೀನ್ ಮಾಡಿದ್ದೀನಿ. ಎಲ್ಲ ಐಟಮ್ಸ್ ಏನ್ ಮಾಡಿದ್ವಿ? ಬಿಸಾಕ್ಬಿಟ್ಟ? ಅರ್ಧ ಬಿಸಾಕ್ಬಿಟ್ಟೆ. ಎಲ್ಲ ಬೇಡ್ತಿರೋದೇ ಇತ್ತು. ಇನ್ನೊಂದ್ ಸ್ವಲ್ಪ ನಾನು ಫುಲ್ ಅರೇಂಜ್ ಮಾಡಿ ನೀಟಾಗಿ ಜೋಡ್ಸಿಟ್ಟಿದ್ದೀನಿ. ಸರಿನಾ? ಆಮೇಲೆ ರಾಗಿ ಮೂಟೆ ಇತ್ತಲ್ಲ, ರಾಗಿ ಮೂಟೆನ ಇಲ್ಲಿ ಇಟ್ಟಿದ್ದೀನಿ ಲೌಸಿ. ನಮ್ಮ ಬೈತಾಳೆ. ನಮ್ಮ ಹೇಳಿದ್ರು ರಾಗಿಗೆಲ್ಲ ಚಳಿ ಜಾಸ್ತಿ, ಕೋಲ್ಡ್ ಹೊಡಿಬಾರ್ದು, ಹುಳಗಳಾಗುತ್ತೆ ಅಂತ. ಬಟ್ ನಾನು ಕೆಳಗೆ ಒಂದು ಚೀಲ ತರ ಹಾಸಿ ಅದ್ರ ಮೇಲೆ ಇಟ್ಟಿದ್ದೀನಿ. ಸೊ ನೋಡಿ ರಾಗಿ ಮೂಟೆಯಲ್ಲಿ. ಅಂಡ್ ಫುಲ್ ಇದು ಒಂದು ಇವಾಗ ತೊಳೆದಿರೋ ಬೆಡ್ಶೀಟ್. ಸ್ವಲ್ಪ ಮಾರ್ಕ್ ಆಗೈತೆ, ಇಗ್ನೋರ್ ಮಾಡಿ. ಅವೆಲ್ಲ ಸ್ಕೆಚ್ ಪೆನ್ಗಳು ಮಾರ್ಕ್ ಅವೆಲ್ಲ. ಸೊ ಅಷ್ಟೇ ನನ್ನ ರೂಮ್. ಆ ಸೆಲೋಟೇಪ್ ಯಾಕೆ ಹಾಕಿರೋದು ಹೇಳು? ಆ ಸೆಲೋಟೇಪ್ ಅದೇ ಮಕ್ಳು ನೋಡಿ. ಇದು ಯಾರ ಸೆಲೋಟೇಪ್ ಫುಲ್ ಹಿಂಗೆ ಅಂಟಿಸ್ಬಿಡ್ತಾರ. ಹಂಗೆ ಅಂಟಿಸ್ಬೇಕು ನೋಡಿ, ಚೆನ್ನಾಗಿ ಕಾಣಿಸ್ತೈತೆ. ಇದು ನೋಡಿ ಹೆಂಗ್ ಕಾಣಿಸ್ತೈತೆ. ಅದು ಹಂಗೆ ಹಾಕಿದ್ದಾರೆ. ಯಾವ್ದು ನೋಡು. ಅದ್ ಹಾಕಲ್ಲಿ 4 ವರ್ಷ ಆಯ್ತು. 4 ವರ್ಷ ಆಗ್ಲಿ, ಕರೆಕ್ಟ್ ಆಗಿರ್ಬೇಕು ತಾನೆ. ಹೆಂಗೆ ರೂಮ್ ಹೆಂಗ್ ಕಾಣಿಸ್ತೈತಿ ಇವಾಗ? ಚೆನ್ನಾಗಿ ಕಾಣಿಸ್ತೈತೆ. ಅಲ್ಲಿ ನೋಡಿ ಫುಲ್ ಎಷ್ಟು ನೀಟಾಗಿ. ಇಲ್ಲಿ ನೋಡಿ ಗೈಸ್, ಇದೆಲ್ಲ ಬೆಡ್ಶೀಟ್ಗಳು. ಇದನ್ನ ಇಗ್ನೋರ್ ಮಾಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ತಾನೇ. ಇದು ಜೀಜು ಬಟ್ಟೆ, ಇದು ಅರುಣ್ ಬಟ್ಟೆ. ಸರಿ ಕಣಮ್ಮ. ಇವಾಗ ಹೋಗಿ ಊಟ ಅಡುಗೆ ಮಾಡ್ಬೇಕು. ಸೊ ಪನ್ನೀರ್ ಇದೆ ಮನೇಲಿ. ಪನ್ನೀರ್ ಪಲಾವ್ ಮಾಡೋಣ ಅಂತ ಇದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ನಮ್ಮ ಮನೆಯ ಫ್ರಿಜ್ದು ಒಂದು ಟೋರ್ ಕೊಡ್ತೀನಿ ನೋಡಿ. ಇಲ್ಲಿ ಬಂದು ಎಲ್ಲ ಕಾಳುಗಳೆಲ್ಲ ಇಟ್ಟಿದ್ದಾರೆ. ಇದೆಲ್ಲ ಅರ್ಧ ಸ್ವಲ್ಪ ಊರಿಂದಾನೇ ತಂದಿರೋದು. ನನಗೆ ಕಾಳುಗಳು ಹೆಸರಂತೂ ಗೊತ್ತಿಲ್ಲ ಗೈಸ್, ಬಟ್ ಒಂದಷ್ಟು ಕಾಳುಗಳು. ಇಲ್ಲಿ ಬಂದು ಚೀಸು, ಬಟರು, ಮತ್ತೆ ಪನ್ನೀರು, ಮತ್ತೆ ಡ್ರೈ ಫ್ರೂಟ್ಸು, ರವೆ ಇವೆಲ್ಲ ಇಟ್ಟಿದ್ದೀವಿ. ಏನಮ್ಮ? ಡ್ರೈ ಫ್ರೂಟ್ಸಾ? ಇರು ಕೊಟ್ಟೆ ಇರು. ಸೊ ಇದು ಬಂದು ಫ್ರಿಜ್ಜು. ಆ್ಯಂಡ್ ಕೆಳಗಡೆ ಬಂದು ಸಿಂಪಲ್ ಆಗಿ ಗೈಸ್, ಏನು ಜಾಸ್ತಿ ಇಲ್ಲ, ಸಿಂಪಲ್ ಆಗಿ ಒಂದಷ್ಟು ಬೆಳ್ಳುಳ್ಳಿ, ಮತ್ತೆ ಅಕ್ಕ ಬೆಳಗ್ಗೆ ಅಂದ್ರೆ ಅವಳ ಮನೆಯಿಂದ ಬಂದಲ್ಲ, ಸೊ ವಾಂಗಿಬಾತ್ ತಗೊಂಡ್ ಬಂದಿದ್ದಾಳೆ. ಆ್ಯಂಡ್ ಒಂದಷ್ಟು ಇದು ಬಂದು ಉಪ್ಪಿನಕಾಯಿ, ಒಂದಷ್ಟು ಹೂವು. ಇಲ್ಲಿ ಬಂದು ತರಕಾರಿಗಳೆಲ್ಲ ಇದೆ. ಆ್ಯಂಡ್ ಇಲ್ಲಿ ಈ ಥರ ಆರ್ಗನೈಸು. ಆಲ್ಮೋಸ್ಟ್ ಫ್ರಿಜ್ ಖಾಲಿನೇ ಇದೆ. ಇಷ್ಟೇ ನಮ್ಮ ಫ್ರಿಜ್ ಟೋರ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ನಾವು ಕುಕ್ಕರಲ್ಲಿ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ ಒಂದು ಸ್ಪೂನ್ ಅಷ್ಟು ಬಟರ್ನ ತಗೊಂಡಿದ್ದೀನಿ.
ಇವಾಗ ಲೈಟಾಗಿ ಜೀರಿಗೆ, ನನಗೆ ಜೀರಿಗೆ ಪರ್ಸನಲ್ ತುಂಬ ಇಷ್ಟ, ಅದಕ್ಕೆ ಜೀರಿಗೆ ಹಾಕಿದ್ದೀನಿ. ಹಾಗೂ ಇಲ್ಲಿ ನೋಡ್ಬೋದು ಇದೆಲ್ಲ ಪಲಾವ್ ಮಸಾಲೆಗಳನ್ನ ಹಾಕಿದ್ದೀನಿ. ಹಾಗೂ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕಿ ಫ್ರೈ ಮಾಡ್ಕೊಡೋಣ. ಒಂದಿಷ್ಟು ಚಿಲ್ಲಿ ಪೌಡರ್ನ ಚಿಲ್ಲಿ ಹಾಕ್ತಿದ್ದೀನಿ. 1-2 ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಪ್ಯೂರಿನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಏನು ಮಾಡಿದೆ ಗೊತ್ತಾ, ಪನ್ನೀರ್ ಬಂದು ಫ್ರೀಸರಲ್ಲಿ ಇಟ್ಬಿಟ್ಟೆ. ಸರಿ, ನಾನು ಎಣ್ಣೆ ಇಟ್ಟಿದ್ದು ಇವಾಗ ತೆಗಿತಾ ಇದ್ದೀನಿ. ಕಟ್ ಮಾಡೋಕೆ ತುಂಬ ಕಷ್ಟ ಆಗ್ತಿತ್ತು. ಅದಕ್ಕೆ ಬೌಲಲ್ಲಿ 1 ಅವರ್, 1.25 ಅವರ್ ನೆನೆಸಿಟ್ಟಿದ್ದೀನಿ. ಆಗ್ತೈತಾರೆ ಇವಾಗ ಕಟ್ ಮಾಡೋಕ್ಕೆ. ಇವಾಗ ಸ್ವಲ್ಪ ಗಟ್ಟಿ ಅನಿಸ್ತಿದೆ ಅಲ್ವಾ? ಇವಾಗ ಪರವಾಗಿಲ್ಲ, ಅವಾಗ್ಲೇ ಕಲ್ಲು ಇದ್ದಂಗಿತ್ತು, ಕಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ಪೀಸ್ ಹಂಗ್ ಮಾಡ್ಬೇಡ, ಪುಡಿ ಪುಡಿ ಚೆನ್ನಾಗಿರಲ್ಲ. ಅಯ್ಯೋ ಅದ ಬರ್ತಾ ಇದ್ದಾರೆ, ನಾನ್ ಮಾಡ್ಲಿ ನೋಡ ದೇವ್ರೆ ನೀನಾ ನೀನ್ ಎಲ್ಲ ಕೆಡಿಸ್ತಾ ಇದೀಯ. ನನ್ ಪನ್ನೀರ ನೀನ್ ಬಿಡಪ್ಪ, ನಾನು ಮಾಡ್ಕೋತೀನಿ. ರೀ ಬಿಡ್ರಿ. ಏ ಬೇಬಿ, ನಿನಗೂ ಆಗಲ್ಲ ಇದು. ನಾನಾದ್ರೂ ಟ್ರೈ ಮಾಡ್ತಾ ಇದ್ದೇನೆ. ಹಾ ನೋಡಲೆ ಅದಿ ಏನಂತ ಐತಿ ಹೋಗಪ್ಪ. ಕಲ್ಲ ಸುತ್ತಿ ಕೊಡೋದಲ್ಲಿ. ಸುತ್ತಿ ಕೊಡ್ತೀನಿ ರೀ. ಪನ್ನೀರ್ನ ಫುಲ್ ಚಟ್ನಿ ಮಾಡ್ತಾ ಇದೀರಾ ನೀವು. ಅಯ್ಯೋ ನಾನು ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿದೆ ಗೊತ್ತಾಯ್ತು. ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಇವಾಗ 1.5 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರು, ಗರಂ ಮಸಾಲ ಹಾಗೂ ಧನಿಯಾ ಪುಡಿ, ಇದು 3 ಹಾಕ್ತಾ ಇದ್ದೀನಿ. ಇನ್ನೂ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬಹುದು. ಓಕೆನಾ? ನಂಗೆ ಇಷ್ಟೇ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ಯಾವ ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕೊಂಡಿರಿ, ಜಾಸ್ತಿ ಔಟ್ ಪ್ರಾಬ್ಲಮ್. ಇದು ಫ್ರೈ ಆಗಲಿ ಸ್ವಲ್ಪ. 1/2 ಟೇಬಲ್ ಸ್ಪೂನ್ ಅಷ್ಟು ಬಟರ್ನ ಹಾಕಿ ಇವಾಗ ಪನ್ನೀರ್ ಹಾಕೋಣ ಬನ್ನಿ. ನನ್ನ ಪನ್ನೀರ್ ಫುಲ್ ಪುಡಿ ಪುಡಿ ಆಗಿದೆ. ಪ್ಲೀಸ್ ಡೋಂಟ್ ಮೈಂಡ್, ದಯವಿಟ್ಟು ಕ್ಷಮಿಸಿ. ಇವಾಗ ಇದಕ್ಕೆ ಒಂಚೂರು ಲೈಟಾಗಿ ಸಾಲ್ಟು, ಒಂದಿಷ್ಟೇ ಇಷ್ಟು ಸಾಲ್ಟು, ಅರಿಶಿನ, ಚಿಲ್ಲಿ ಪೌಡರ್. ಸೊ ಪನ್ನೀರ್ನ 2 ನಿಮಿಷ ಅಷ್ಟು ರೋಸ್ಟ್ ಮಾಡಾಯಿತು. ಇವಾಗ ಇದ್ರೊಳಗೆ ಹಾಕೋಣ. ಓಕೆನಾ? ಪನ್ನೀರ್ ಎಲ್ಲ ಹಾಕಾಯ್ತು. ಸೊ ಫ್ರೈ ಕೂಡ ಆಯ್ತು ಆಲ್ಮೋಸ್ಟ್. ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ. ಸರಿನಾ? ಸೊ ನೋಡ್ಬೋದು, ಬಿಗ್ ಬಾಸ್ ನೋಡ್ಕೊಂಡು ಊಟ ಮಾಡಿದ್ವಿ. ಸರಿನಾ? ನಂಗೆ ನೆನಪೇ ಇಲ್ಲ ಶೂಟ್ ಮಾಡ್ಕೋಬೇಕು. ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಶೂಟ್ ಮಾಡ್ಕೋಬೇಕಿತ್ತು. ಪ್ಲೇಟಲ್ಲಿ ರೈಸ್ ಎಲ್ಲ ತೋರಿಸ್ತಲ್ಲ, ಅವೆಲ್ಲ ತೋರಿಸ್ಬೇಕಿತ್ತು ಅಂತ ಮರ್ತೇ ಹೋದೆ. ಇವಾಗ ನೆನಪಾಯ್ತು, ತಿಂದು ತೆಗೆದ್ಮೇಲೆ ನೆನಪಾಯ್ತು, ಅಯ್ಯೋ ನಾನು ತೋರಿಸ್ಬೇಕಿತ್ತಲ್ಲ ಅಂತ. ಎನಿವೇಸ್, ತುಂಬಾ ಚೆನ್ನಾಗಾಯ್ತು. ತುಂಬಾನೇ ಸಿಂಪಲ್ ರೆಸಿಪಿ ಗೈಸ್. ಜಾಸ್ತಿ ಏನು ಜಾತ್ರೆ ಇಲ್ಲ, ಸಿಂಪಲ್ ಆಗಿ ಮಾಡಿದ್ರೆ ಸಕಲಾಗಿತ್ತು. ಸೊ ಎಸ್, ಇವಾಗ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಓಕೆನಾ? ಬಾಯ್. ಆ್ಯಂಡ್ ಇನ್ನೊಂದು ಗೈಸ್, ದಿನಪೂರ್ತಿ ತುಂಬ ಕೆಲಸ ಮಾಡಿದ್ದೀನಿ. ಕ್ಯಾಮ್ರಾದಲ್ಲಿ ಐ ನೋ ಜಾಸ್ತಿ ಕಾಣಿಸ್ಲೇ ಇಲ್ಲ ಅದು, ಬಟ್ ಬಿಹೈಂಡ್ ಕ್ಯಾಮ್ರಾ ಸಿಕ್ಕಾಪಡೆ ಕೆಲಸ ಮಾಡಿದ್ದೀನಿ. ಸೊ ಪ್ಲೀಸ್ ಯಾರು ನೆಗೆಟಿವ್ ಕಾಮೆಂಟ್ ಮಾಡಬೇಡಿ. ಓಕೆನಾ? ಬಾಯ್.